ಏನೋ ಸಂತೋಷ ವಿಷಯ ಕೇಳ್ಪಟ್ಟೆ, ನಿಜ ಏನೋ? ರುದ್ರ, ನಿನ್ನ ಮಗಳು ಅಂಬಿಕಾಗೆ ವರ ಗೊತ್ತು ಮಾಡಿದ್ಯಂತೆ. ವರ ಯಾರು, ಯಾವ ಊರ್ನವನು ಅಂತ ಗೊತ್ತಾಗ್ಲಿಲ್ಲ. ಹೌದ್ರಿ ಅಪ್ಪ. ಇನ್ನು 8 ದಿನಕ್ಕೆ ನೀವು ಕಟ್ಸಿರಲ್ಲ ಕಲ್ಯಾಣ ಮಂಟಪ, ಆ ಕಲ್ಯಾಣ ಮಂಟಪನಾಗ ಮದುವೆ ಮಾಡಿ ಮುಗಿಸ್ಬಿಡೋಣ ಅಂತ ಹಿರಿಯರು ನಿಶ್ಚಯ ಮಾಡ್ಯಾರಪ್ಪ. ಬೇರೆ ಯಾರು ಅಲ್ರಿ ಅವರ, ನನ್ನ ತಂಗಿ ಮಗ ಅರವಿಂದ ಅಂತ. ಹ್ಞೂ ರೀ, ನನ್ನ ಮಗಳು ಅವರು ಕೂಡ ಕಾಲೇಜ್ ಕಲ್ತಾರೆ. ಒಬ್ರಿಗೊಬ್ರು ಇಷ್ಟಪಟ್ಟಾರ. ನನ್ನ ಮಗಳು ನನ್ನ ಮುಂದೆ ಹೇಳಿದ್ರಿ, ಮಕ್ಕಳ ಮನಸ್ಸು ನುಗ್ಸೋದು ಯಾಕೆ ಅಂತೇಳಿ ನಾನು ಹ್ಞೂ ಅಂದ್ಬಿಟ್ಟೆ ರೀ. ಒಳ್ಳೆ ವಿಚಾರ. ಕಳ್ಳ ಬಳ್ಳಿಗಳು ಕೂಡಿಕೊಂಡು ಒಂದಕ್ಕೊಂದು ಕೊಂಡಿ ಬೀಸಿದರೆ ಮುಂದೆ ಸಮಾಜದಲ್ಲಿ ನಿನ್ನ ಮಗಳು ಏನಾದರೂ ತಪ್ಪು ಮಾಡಿದ್ರೆ ನಿನ್ನ ಅಳಿಯನಾದನ್ನು ಸರಿದೂಗಿಸ್ಕೊಂಡು ಹೋಗ್ತಾನೆ. ಮತ್ತು ವರೋಪಚಾರ ಏನಾದರೂ ಮಾತಾಡಿದೆಯೇ ಹೇಗೆ? ನನ್ನ ತಂಗಿ ಹೇಳ್ಯಾಳ್ರಿ, ಅಣ್ಣ ನನಗೆ ವರದಕ್ಷಿಣೆ ವರೋಪಚಾರ ಏನೂ ಬೇಡಪ್ಪ, ನಿನ್ನ ಮಗಳನ್ನ ಒಂದು ಕೊಟ್ರೆ ಸಾಕು ಅಂತ ಹೇಳ್ಯಾಳ. ಅಲ್ಲ ಆಕೇನೋ ಹಂಗೆ ಹೇಳ್ತಾಳ್ರಿ. ಹಂಗಂತೇಳಿ ನಾ ಹೆಂಗೆ ಸುಮ್ಮ ಕುಂದ್ರಾಕಾಗತ್ರಿ? ಅಳಿಯಾಗಿ ಏನಾರು ಕೊಡ್ಬೇಕಲ್ರಿ. ಏನು ದೇವ್ರ ಬುದ್ಧಿ ಕೊಡ್ತಾರ ಅದನ್ನು ಮಾಡ್ಬೇಕಂತ ವಿಚಾರ ಮಾಡೀನಿ. ನೋಡಪ್ಪ ರುದ್ರ, ನಿನಗೇನು 10 ಮಕ್ಕಳಿಲ್ಲ, ಇರೋಳು ಒಬ್ಬಳೇ ಮಗಳು. ಅವಳನ್ನ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ಬೇಕಾದ್ರೆ ತವರು ಮನೆ ಉಡುಗೊರೆ ಅಂತ ಏನಾದರೂ ಕೊಟ್ಟು ಕಳಿಸ್ಬೇಕು. ಒಂದ್ ವೇಳೆ ಅದು ನಿನ್ನಿಂದ ಆಗದೆ ಇದ್ರು ಅದರ ಭಾರ ನಮ್ಮೇಲೆ ಇರಲಿ. ನಿನ್ನ ಮಗಳನ್ನ ನಮ್ಮ ಮಗಳು ಅಂತ ತಿಳಿದು ಇದೇ ಮನೆಯಿಂದ ಏನಾದರೂ ಕಾಣಿಕೆ ಕೊಟ್ಟು ಕಳಿಸ್ತೀವಿ, ಅದನ್ನೇ ನನ್ನ ಮಗಳು ಕೊರಳಲ್ಲ ಹಾಕಿ ಕಳಿಸ್ತೀವಿ. ಬ್ಯಾಡ್ರಿ ಅವರ, ಈಗಾಗಲೇ ದಣಿಯಾರು ಮಾಡಿದ ಉಪಕಾರದ ಋಣ ನನ್ನ ಮ್ಯಾಗ ಭಾಳ ಐತ್ರಿ ಅವ್ವ. ಇದೊಂದು ಉಪಕಾರ ಮಾಡಿದ್ರಿ ಅಂದ್ರೆ ಆ ಋಣ ತೀರಿಸುವ ಬಗೆ ಹೆಂಗ್ರಿ ಅಪ್ಪ? ಏ ರುದ್ರ, ಋಣದ ಮಾತೆಲ್ಲ ಮಾತಾಡೋದು ಬೇಡ. ಯಾಕಂದ್ರೆ ನಿನ್ನಂತ ಪುಣ್ಯಾತ್ಮರಿಗೆ ಋಣ ಮುಟ್ಟಿಸುವ ಕಾಲ ಭಗವಂತ ಒಂದಿಲ್ಲ ಒಂದಿನ ಕೊಟ್ಟಿರ್ತಾನೆ. ನೋಡು, ನಿನಗೇನು 18 ಮಕ್ಕಳಿಲ್ಲ, ಅತಿ ವಿಜೃಂಭಣೆಯಿಂದ ನಿನ್ನ ಮಗಳ ಮದುವೆ ನೆರವೇರಿಸು. ಹಣ ಎಷ್ಟು ಖರ್ಚಾದ್ರೂ ನಾನು ಭರಿಸುತ್ತೇನೆ. ತಾಯಿ ಇಲ್ದಿರೋ ಮಗಳು ಅಂತ ನಾವೇ ಅವಳ ತಂದೆ ತಾಯಿಯಾಗಿ ಕೊಡ್ತಾ ಇದ್ದೀವಿ. ತಪ್ಪಾಗಿ ತಿಳಿಬೇಡ, ತೆಗೆದುಕೊಂಡು ಹಾಗು. ನಿನ್ನ ಅಳಿಯನಿಗೆ ಮಗಳಿಗೆ ಒಡವಿ ವಸ್ತ್ರ ನಾವೇ ತಗೋತಾ ಇದ್ದೀವಿ. ಮೇಲಾಗಿ ಬಾಂಡೆ ಸೋಮ ನಾವೇ ತಗೋತಾ ಇದ್ದೀವಿ. ನಾಳೆ ಬರೋ 10ನೇ ತಾರೀಕು ಅಂದಿಲ್ಲ? ಹ್ಞೂ ರೀ, ಒಳ್ಳೆ ವಿಚಾರ. ರುದ್ರ, ಬೇಕಾದ್ರೆ ಆಳುಗಳು ತಕೊಂಡು ಹೋಗು. ಆಯ್ತು ಅಪ್ಪರ. ಅವರ ಮತ್ತು ನೋಡ್ರಿ, ಒಡವೆ ವರದಕ್ಷಿಣೆ ಎಲ್ಲ ಕೊಡಾಕತ್ತೀರ ಅಂತ ಹೇಳಿ ನೀವು ಮದುವೆ ಬರ್ಲಾರ್ದಂಗೆ ಇದ್ದಿದ್ದೀರಿ. ಮತ್ತು ಸಾಧ್ಯಪ್ಪ, ನೀವು ಬರ್ಲಿಲ್ಲ ಅಂದ್ರೆ ಮದುಮಕ್ಕಳನ್ನ ಹಸಿ ಮನ್ಯಾಗ ಕುಂದ್ರಾಕ ಬಿಡುದಿಲ್ರಿ. ಏ ರುದ್ರ, ನಮ್ಮ ಮಗಳ ಮದುವೆ ಅಂದ್ಮೇಲೆ ನಾವು ಬರದೇ ಇರ್ತೀವನೋ? ಮದುವೆಗೆ 2 ದಿನ ಮುಂಚಿತವಾಗೇ ಬರ್ತೀವಿ. ಆಯ್ತು ರೀ ಅಪ್ಪಾರ, ಸಣ್ಣ ದಂಡ್ಯಾರ್ಗೊಂದು ಫೋನ್ ಹಚ್ಚಿ ಕರ್ಸ್ಬಿಡ್ರಿ. ಅಲ್ರಿ ಅಪ್ಪಾರ, ತಂಗಿ ಮದುವೆಯಾಗ ಅಣ್ಣ ಇರ್ಲಿಲ್ಲ ಅಂದ್ರೆ ಚಂದ ಇರ್ತದನ್ರಿ. ಅದಕ್ಕೇನಂತೆ ಈಗಲೇ ಫೋನ್ ಮಾಡ್ತೀನಿ. ಏ ಮಾದೇವಿ, ಫೋನ್ ಮಾಡೋ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಮಾಂತೇಶ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಇನ್ನು 2-3 ದಿನದಲ್ಲಿ ಮನೆಗೆ ಬರ್ಕೊಂಡಿದ್ದಾನೆ. ಹೋಗುವಾಗ ಕರ್ಕೊಂಡು ಹೋದ್ರಾಯ್ತು. ಒಳ್ಳೆ ವಿಚಾರ ರೀ. ಆ ದೇವ್ರು ಎಲ್ಲ ಕೂಡಿಸ್ಬಿಟ್ಟ ನೋಡ್ರಿ. ಆಯ್ತು ರೀ, ನನಗೆ ಭಾಳ ಕೆಲಸ ಅದಾವ್ರಿ ಅಪ್ಪಾರ. ನಾ ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡ್ತೀರಿ. ಬರ್ತೀರಿ ಮಾದೇವಿ. ಮಗಳ ಮದುವೆ ಅಂತ ತುಂಬಾ ಖುಷಿಯಲ್ಲಿದ್ದಾನೆ ನಮ್ಮ ರುದ್ರ. ಹೌದು, ತಾಯಿಲ್ಲದ ತಬ್ಬಲಿ ಮಗಳವಳು ತನ್ನ ಮಗಳ ಬಗ್ಗೆ 10 ಕನಸು ಕಟ್ಟಿಕೊಂಡಿದ್ದಾನೆ. ಬಡವನ ಮಗಳ ಮದುವೆ ಅಂದಮೇಲೆ ಯಾವ ಕುಂದು ಕೊರತೆನೂ ಆಗಬಾರ್ದು. ತಂದೆ ತಾಯಿ ಸ್ಥಾನದಲ್ಲಿ ನಿಂತುಕೊಂಡು ರುದ್ರ ಮಗಳ ಮದುವೆ ನೆರವೇರಿಸಿಕೊಡ್ಬೇಕು. ಏನಂತೀಯ? ಸರಿ, ನೀವು ಅಂದಂತೆ ಆಗ್ಲಿ. ನನಗೂ ಒಳಗಡೆ ತುಂಬಾ ಕೆಲಸ ಇದೆ, ನಾನು ಹೋಗಿ ಎಲ್ಲ ವ್ಯವಸ್ಥೆ ನೋಡ್ಕೊ. ನಾನು ಸ್ವಲ್ಪ ತೋಟದ ಕಡೆ ಹೋಗಿ ಬರ್ತಾ ಇದ್ದೀನಿ. ಆಯ್ತು. ಮತ್ತೇನಪ್ಪ ಮಾಂತೇಶ, ಈಗ ಬಂದೆ ಬೆಂಗಳೂರಿನಿಂದ. ಯಾವ ಕಡೆ ಹೋಗ್ತಾ ಇದ್ದೀರಾ? ಅಲ್ಲ, ರುದ್ರ ಮನೆ ಕಡೆ ಹೊಂಟಿದ್ದೆ. ರುದ್ರ ತನ್ನ ಮಗಳ ಮದುವೆ ನೇಮಿಸಿದ್ದಾನೆ. ಹೌದಾ? ಹೌದು, ಮನೆಗೆ ಬಂದಿದ್ದ. ಹಣ ಕೊಡಲು ಮರ್ತುಬಿಟ್ಟೆ. ನಾನು ಮದುವೆ ಕೆಲಸ ಹೇಗೆ ನಡೀತಿದ್ದು ನೋಡಿಕೊಂಡು ಹಣ ಕೊಟ್ಟು ಬರಲು ಹೊಂಟಿದ್ದೇನೆ. ತುಂಬಾ ಬಿಸಿಲು ಜಾಸ್ತಿ ಆಗಿದೆ ಅಪ್ಪಾಜಿ. ಆ ದುಡ್ಡನ್ನು ನನ್ನ ಕೈಯಲ್ಲಿ ಕೊಡಿ, ನಾನು ಕೋಸ್ಟ್ ಬಂದ್ಬಿಡ್ತೀನಿ. ನೀನು ಕೊಟ್ಟು ಬರ್ತೀಯಾ? ಹೌದಪ್ಪಾಜಿ. ಅಲ್ಲ, ಈಗ ತಾನೇ ಬೆಂಗಳೂರಿನಿಂದ ಬರ್ತಾ ಇದೀಯಾ. ನಿಮ್ಮ ತಾಯಿ ಮನೆಯಲ್ಲಿ ದಾರಿ ನೋಡ್ತಾ ಇದ್ದಾಳೆ. ನಿಮ್ಮ ಮನೆಗೆ ಹೋಗು, ನಾನು ಕೊಟ್ಟು ಬರ್ತೀನಿ. ಹಾಗಲ್ಲ ಅಪ್ಪಾಜಿ, ನಾನು ಬಂದಿರೋದು AC ಬಸ್ಸಲ್ಲಿ. ನೀವ್ಯಾಕೆ ಆಯಾಸ್ಕೊಳ್ತೀರಾ? ಆ ದುಡ್ಡನ್ನು ನನ್ನ ಕೈಯಲ್ಲಿ ಕೊಡಿ. ನೋಡು ಮಾಂತೇಶ, ಮೊದಲು ಹೋಗಿ ದೇವಸ್ಥಾನದಲ್ಲಿ ನೋಡು. ರುದ್ರ ಇದ್ರೆ ದೇವಸ್ಥಾನದಲ್ಲಿ ಇರ್ತಾನೆ, ಇರ್ಲಿಲ್ಲ ಸೀದಾ ಮನೆಗೆ ಹೋಗ್ಬಿಡು. ಗೆಳೆಯರೊಂದಿಗೆ ಹಾದಿಲಿ ಆ ಕಡೆ ಕಡೆ ನಿಂದ್ರಬೇಡ. ಆದಷ್ಟು ಬೇಗ ಬಂದ್ಬಿಡು. ಏನು ಹೇಳ್ತಾ ಇದ್ದೀನಿ? ಆಯ್ತಪ್ಪಾಜಿ. ಬ್ರಹ್ಮ ಒಳ್ಳೆಯ ಮೋಡಲಿದ್ದಾಗ ಎಂತಿಂತವನ್ನ ಸೃಷ್ಟಿ ಮಾಡಿಬಿಡ್ತಾನೆ. ಆದ್ರೆ ಅವರಿಗೆ ಕೋಪ ಬಂದಾಗ ಮಾತ್ರ ನಮ್ಮಂತರ ಸೃಷ್ಟಿ ಮಾಡ್ತಾನೆ ಅನ್ನೋದಕ್ಕೆ ನಾನೇ ಜೀವಂತ ಸಾಕ್ಷಿ. ದುಡ್ಡಿನ ದೌಲತ್ತಿನಲ್ಲಿ ಮೆರೆತಿರುವ ಬೆಟ್ಟಪ್ಪನ ಮಗ ಈ ಮಾಂತೇಶ. ಏನು ಯೌವನ ತುಂಬಿದ ಹೆಣ್ಣುಗಳನ್ನು
ಕಾಮಿಸಿ ಕೈ ಬಿಡುವುದೇ ಮಾಂತೇಶನ ಕೆಲಸ. ಒಮ್ಮೆ ಕಂಡಿಟ್ಟ ಹೆಣ್ಣಣ್ಣ ನಾನು ಮುಟ್ಟದೆ ಬಿಟ್ಟು ಬಿಡಲಾಯೇ ಮಾಂತೇಶ. ಅಲ್ವಾ, ನಾನು ಹಣದ ತಂದೆಯಾಗಿ ಮಗಳಿಗೆ ಮಾಡಬೇಕಾದ ಕರ್ತವ್ಯ ಮಾಡೀನಿ ಅಷ್ಟೇ. ಅಪ್ಪ, ಈ ನಿಮ್ಮ ಮಗಳ ಭವಿಷ್ಯಕ್ಕಾಗಿ ನಿಮ್ಮ ಆಯುಷ್ಯನೇ ಮುಡುಪಾಗಿಟ್ಟಿದ್ರ. ನಿಜವಾಗ್ಲೂ ನಿಮ್ಮಂತ ತಂದೆನ ಪಡಿಬೇಕಾದ್ರೆ ನನ್ನಂತ ಅನಾಥ ಹೆಣ್ಮಕ್ಳು ಪುಣ್ಯ ಮಾಡಿರ್ಬೇಕಪ್ಪ, ಪುಣ್ಯ ಮಾಡಿರ್ಬೇಕು. ನನ್ನ ಮಾತಿಗಂತೆ ನನ್ನ ಮಾಂಗಲ್ಯ ಸೂತ್ರ ದೊರಕಿಸಿಕೊಡಲು ನೀವು ಮುಂದಾಗಿದ್ದೀರಾ. ಇದ್ರಾಗ ಏನೈತೆವ ಅಲ್ವಾ, ಒಬ್ರಿಗೊಬ್ರು ಇಷ್ಟಪಟ್ಟಿರಿ, ಅದನ್ನು ನೀನು ನನ್ನ ಮುಂದೆ ಹೇಳಿದಿ, ನಾವು ಒಪ್ಕೊಂಡೆ. ಮೇಲಾಗಿ ನಿಮ್ಮ ಅತ್ತೆ ಆಸೆನೂ ಇದೇ ಆಗಿತ್ತು, ಅದಕ್ಕೆ ಒಪ್ಕೊಂಡೆ. ಇವತ್ತು ನಿನ್ನ ಮದುವೆ ದಿನ. ಈ ಹೊತ್ನಾಗ ನಿನ್ನ ತಂದೆಯಾಗಿ ನಿನಗೊಂದೆರಡು ಬುದ್ಧಿ ಮಾತು ಹೇಳ್ಬೇಕಂತ ಮಾಡೀನಿ. ಹೇಳವ? ಇದೇನಪ್ಪ ಹೇಳ ಅಂತ ಕೇಳ್ತಾ ಇದ್ರಲ್ಲ, ನಿಮ್ಮನ್ ಬಿಟ್ರೆ ನನಗೆ ಯಾರಪ್ಪ ಇದೆಲ್ಲ ಹೇಳ್ಬೇಕು? ನೀವೇನ್ ಹೇಳಿದ್ರೆ ನಾನು ಕೇಳ್ತೀನಿ. ಹೆಣ್ಣಿನ ಜೀವನದಾಗ ಕಳ್ಕೊಂಡ್ರೆ ಸಿಗಲಾರ್ದಂಥದ್ದು, ಎಷ್ಟೇ ದುಡ್ಡು ಕೊಟ್ಟರು ಖರೀದಿ ಮಾಡ್ಲಾಕ್ ಆಗ್ಲಾರ್ದಂಥದ್ದು ಅಂದ್ರೆ ಅದು ಹೆಣ್ಣಿನ ಶೀಲ. ಆ ಶೀಲ ಅನ್ನೋದು ನಿನಗೆ ತಾಳಿ ಕಟ್ಟಿದ ಗಂಡನಿಗೆ ಮಾತ್ರ ಮೀಸಲಾಗಿರಬೇಕು. ಈ ಸತ್ಯನ ಅರಿಲಾರ್ದೆ ಎಷ್ಟೋ ಜನ ಹೆಣ್ಣು ಮಕ್ಕಳು ಮದುವೆಗಿಂತ ಮುಂಚೆ ದಾರಿ ತಪ್ಪಿ ತಮ್ಮ ಜೀವನನ ಸಂಕಟಕ್ಕೆ ಈಡೇ ಮಾಡೋದಲ್ದೆ ಹಡದ ತಂದೆ ತಾಯಿ ಜೀವನನೂ ನರಕ ಮಾಡಿಬಿಡ್ತಾರೆ. ತಾಯಿ, ನೀನು ಮಾತ್ರ ನಿನ್ನ ಜೀವನದಾಗ ಎಂಥ ಪ್ರಸಂಗ ಬಂದರೂ ಈ ನಿನ್ನ ಶೀಲ ಧರ್ಮವನ್ನು ಕಾಪಾಡಿಕೊಂಡು ಈ ನಿನ್ನ ತಂದೆಯ ಮರ್ಯಾದೆ ಕಾಪಾಡು ಅಂತ ನಿನ್ನ ಕೈ ಮುಗಿದು ಕೇಳ್ಕೊತೀರುವ. ನೀನಕ್ಕಪ್ಪ ಕೈ ಮುಗಿದು ಬೇಡ್ಕೋತೀಯ? ನಿಮ್ಮ ಇಷ್ಟ ಅಂತೆ ಸ್ವಚ್ಛಂದವಾಗಿ ಬದುಕು ನಡೆಸಿ ಆ ಸಮಯದಲ್ಲಿ ನನ್ನ ಸಂದರ್ಭದಲ್ಲಿ ನನ್ನ ಜೀವನಕ್ಕೆ ಏನಾದರೂ ಕುತ್ತು ಬಂದ್ರೆ ನನ್ನ ಪ್ರಾಣ ಕಳ್ಕೊಂಡು ನನ್ನ ಶೀಲ ಉಳಿಸ್ಕೋತೀರಪ್ಪ ಅಂತ ನಿಮ್ಮ ಪಾದ ಸಾಕ್ಷಿ ಮುಟ್ಟಿ ಮಾಡಿ. ನನ್ನ ಮಗಳು ಜಾಣೆ, ನನಗೆ ಗೊತ್ತು. ಆದರೂ ತಂದೆಯಾಗಿ ಹೇಳಬೇಕಾದ ಬುದ್ಧಿ ಮಾತು ಹೇಳಿದೆ, ಮನಸ್ಸಿಗೆ ಹಚ್ಕೋಬೇಡ ತಾಯಿ. ಇಲ್ಲಪ್ಪ. ಯವ್ವ, ಅಪ್ಪ, ಇವತ್ತು ನಾನು ನಿನ್ನ ಮದುವೆ ಹೆಂಗೆ ಮಾಡ್ತೀನಿ ಗೊತ್ತಲ್ವಾ? ಹೆಂಗ್ ಮಾಡ್ತೀಯಾ? ಈ ಊರಾಗ ಯಾರ ಮದುವೆನೂ ಆಗಿರಬಾರ್ದು, ಆ ರೀತಿ ಮದುವೆ ಮಾಡ್ತೀನಿ. ಮದುವೆ ಜಮ್ 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 ಅನ್ನಂಗೆ ಮಾಡ್ತೀನಿ ನೋಡವ ನಾನು. ಯವ್ವ, ಅಪ್ಪ, ನಾನು ಈಗ ಧಣ್ಯಾರ ಮನೆಗೆ ಹೊಂಟೀನಿ. ಹಾಪ. ಅಲ್ಲಿಂದ ಬರ್ಬೇಕು, ಹಂಗ ಸಂತಿ ಮ್ಯಾಗ ಹಾಸಿ ಬರ್ತೀನಿ. ನಿನಗೇನಾರ ತರ್ಬೇಕನವ? ಅಪ್ಪ, ಮಲ್ಗೆ ತಗೊಂಡ್ಪಾ. ಮನೆಗೆ ಹೂ ಹಾಪ. ಒಂದ್ 2 ಮಾರು ತೊಗೊಂಬರ್ಲೇನು? ಅಷ್ಟೇ ಯಾರಿಗಪ್ಪ ಸಾಕಾಗುತ್ತೆ? ನನ್ನ ಮಲ್ಗೆ ಹೂ ಅಂದ್ರೆ ತುಂಬಾ ಇಷ್ಟ. ಒಂದು ಬುಟ್ಟಿ ತಗೊಂಡ್ ಬಾ ಸಾಕು. ಒಂದು ಬುಟ್ಟಿ? ಎದಕ್ಕವ ಅಷ್ಟು? ಅದು ದೇವ್ರ ಪೂಜೆಗೂ ಬೇಕು, ಮತ್ತೆ ನಂಗೆ ದೇವ್ರ ಪೂಜೆಗೆ ಬೇಕು, ನಿನಗೂ ಬೇಕು. ಬೆಂಗಳೂರಿಂದ ನಿನ್ನ ಗೆಳತಿಯಾರ ಬರ್ತಾರ, ಅವ್ರಿಗೆಲ್ಲರಿಗೂ ಕೊಡಾಕ ಬೇಕು. ನಿನ್ನ ಆಸೆ ಹೆಂಗ? ಒಂದು ಬುಟ್ಟಿ ಹಾಕವ, 2 ಬುಟ್ಟಿ ತೊಗೊಂಡ್ಬರ್ತೀನಿ, ಆಯ್ತಾ? ನಾ ಹಿಂಗೋಗಿ ಹಿಂಗೆ ಬಂದ್ಬಿಡ್ತೀನಿ. ಅಪ್ಪ, ನೀ ಬೇಗ ಬರ್ಬೇಕು. ದಣಿಯರ ಮನೆಗೆ ಹೋದ್ರೆ ನೀ ಜಲ್ದಿನೇ ಬರೋದಿಲ್ಲ. ಆದಷ್ಟು ಬೇಗ ಬಂದ್ಬಿಡಪ್ಪ. ಆಯ್ತವ. ಯವ್ವ, ಅಪ್ಪ, ನಮಗಾರ ಯಾರದರವ ಈ ಪ್ರಪಂಚದಾಗ? ನನ್ನ ಧಣಿನೇ ನನಗೆಲ್ಲ.
ಯವ್ವ ಅಪ್ಪ ಅವ್ರ ಕರುಣೆ ಇರಲಿಲ್ಲ ಅಂದ್ರೆ ನೀನು ಇವತ್ತು ವಿದ್ಯಾವಂತಗಳು ಆಗ್ತಿದ್ದಿಲ್ಲವಾ ಯವ್ವ ನಮ್ಮ ಧಣ್ಯಾರು ನಿನ್ನನ್ನ ತನ್ನ ಹೊಟ್ಯಾಗ ಹುಟ್ಟಿದ ಮಗಳ ಹಾಗೆ ನೋಡ್ಕೋತಾರ. ನಿನಗೇನಾರು ಕಮ್ಮಿ ಆಗೈತಿ ಅಂತ ಒಂದು ಮಾತು ನಮ್ಮ ಧಣ್ಯಾರ ಮುಂದೆ ಹೇಳಿಬಿಟ್ರೆ ಅವರು ಅವ್ರ ಹತ್ರ ಇದ್ದಿದ್ದು ಇಲ್ಲಾರ್ದು ಎಲ್ಲ ಎತ್ತೆತ್ತಿ ನನ್ನ ಕೈಯಾಗ ಕೊಡ್ತಾರ. ಒಟ್ಟಾರೆ ನಿನ್ನ ಮಗಳು ಸಂತೋಷವಾಗಿರ್ಬೇಕು ಅಂತ ಬಯಸ್ತಾರ. ಅಂಥ ದಣಿ ಕೈಯಾಗ ದುಡಿಯಾಕ ನಾ ಪುಣ್ಯ ಮಾಡೀನಿ. ಆಯ್ತು ಹಿಂಗೆ ಹೋಗಿ ದಣ್ಯಾರ ಹೇಳಿ ಬಂದ್ಬಿಡ್ತೀನಿ. ಆಯ್ತಪ್ಪ, ಜಲ್ದಿ ಬರ್ಬೇಕು. ಬರ್ತೀನಿ. ನಾ ಕಾಯ್ತಾ ಇರ್ತೀನಿ, ಹ್ಞೂ. ಲೇಟ್ ಮಾಡಬಾರ್ದು. ಒಟ್ಟ ಇಲ್ಲ ಹಿಂಗೆ ಹೋಗೋಣ, ಹಿಂಗೆ ಬಂದ್ಬಿಡ್ತೀನಿ. ಆಯ್ತಪ್ಪ, ಬೇಗ ಬಾ. ಅಪ್ಪ ಕರ್ದೇವ ಇಲ್ಲಪ್ಪ, ಇಲ್ಲ ಅಪ್ಪ. ಮಗಳ ಅಪ್ಪ ಏನ ಕೇಳ್ಬೇಕಂತೀಯ, ಕೇಳಕ್ಕೆ ಹೆದರಾಕತ್ತೀಯ. ಯಾಕೆ ಹೆದರ್ತಿ ತಾಯಿ? ಅದೇನು ಬೇಕು ಅಂತ ಕೇಳು. ಅಪ್ಪ, ಯಾಕೋ ಗೊತ್ತಿಲ್ಲ, ಇವತ್ತು ಅಮ್ಮನ ನೆನಪು ತುಂಬಾ ಆಗ್ತಿದೆಯಪ್ಪ ನನಗೆ. ವಾ ಮಗಳ, ನೀನು ಹುಟ್ಟಿದ 10 ನಿಮಿಷಕ್ಕೆ ನಿಮ್ಮವ್ವ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಲವ. ಹೇಗೆ ಹೋಗ್ಬಿಟ್ಲು? ವಾ ನಾನು, ನಿಮ್ಮವ್ವ, ನೀನು ಸಂತೋಷವಾಗಿ ಇರೋದು ಆ ದೇವ್ರಿಗೆ ಇಷ್ಟ ಇರಲಿಲ್ಲ ತಾಯಿ, ಇಷ್ಟ ಇರಲಿಲ್ಲ. ಅದಕ್ಕಾಕಿನ ಕರ್ಕೊಂಡ್ಬಿಟ್ಟ. ಮಗಳ, ನೀನು ನಿಮ್ಮವ್ವನ ಹೊಟ್ಟೆಯಾಗಿದ್ದಾಗ ನಿಮ್ಮವ್ವ ನನ್ನ ಮುಂದೆ ಹೇಳ್ತಿದ್ಲು, ರೀ ನಮಗೆ ಹೆಣ್ಣು ಮಗುನ ಹುಡ್ತೈತಿ. ಆಕೆ ಹುಟ್ಟಿದಾಗ ನಾನು ಆಕಿನ ಹಿಂಗೆ ಸಿಂಗಾರ ಮಾಡ್ತೀನಿ, ಹಂಗೆ ಸಿಂಗಾರ ಮಾಡ್ತೀನಿ, ಅಂಥ ಅರಿವಿ ಹಾಕ್ತೀನಿ, ಇಂಥ ಅರಿವಿ ಹಾಕ್ತೀನಿ ಅಂತ ಎಷ್ಟೆಷ್ಟೋ ಕನಸು ಕಂಡಿದ್ಲು. ಆ ಕನಸುಗಳೆಲ್ಲ ಹೊಳ್ಯಾಗ ಹುಂಚೆಹಣ್ಣು ತೊಳ್ದಂಗೆ ಆಗ್ಬಿಡ್ತು. ಹೊಳ್ಯಾಗ ಹೊಂಟಿದ್ರು. ಇವತ್ತೇನಾದರೂ ನಿಮ್ಮವ್ವ ಜೀವಂತವಾಗಿದ್ಲಂದ್ರೆ ನಿನ್ನ ಮದುವೆ ದಿನ ಆಕೆ ಎಷ್ಟು ಸಂತೋಷ ಪಡ್ತಿದ್ಲು ಗೊತ್ತಲ್ವ? ಎಷ್ಟು ಸಂತೋಷ ಪಡ್ತಿದ್ಲು. ಆದ್ರೆ ಏನು ಮಾಡ್ದು, ಅದನ್ನ ನಿನ್ನ ಮದುವೆ ನೋಡು ಭಾಗ್ಯ ಆಕೆ ಪಡ್ಕೊಂಡ್ಬರ್ಲಿಲ್ಲವ. ಅಪ್ಪ, ದಯವಿಟ್ಟು ನಂಗೆ ಕ್ಷಮಿಸ್ಬಿಡಪ್ಪ. ಈ ಟೈಮಲ್ಲಿ ಅಮ್ಮನ ನೆನಪು ತೆಗಿಬಾರ್ದಾಗಿತ್ತು. ದಯವಿಟ್ಟು ತಪ್ಪಾಗಿದೆಪ್ಪ. ಇರ್ಲಿ ಬಿಡವ, ಇರ್ಲಿ. ವಾ ಹೆಣ್ಮಕ್ಳು ಮದುವೆಯಾಗಿ ಹುಟ್ಟಿದ ಮನೆ ಬಿಟ್ಟು ಕೊಟ್ಟ ಮನೆಗೆ ಹೋಗ್ಬೇಕಾದ್ರ ತನ್ನ ತಾಯಿ ಮಡಿಲ್ನಾಗ ತಲೆ ಇಟ್ಟು ಅಳೋದು ಸ್ವಾಭಾವಿಕ. ಅದ್ರಂಗ ನಿನ್ನ ತಾಯಿ ನೆನಪು ನಿನಗೆ ಬಂದೈತಿ. ಅದ್ರಾಗೇನಾಯ್ತು? ಇರ್ಲಿ, ಇಂಥ ಹೊತ್ತಾಗ ನೀ ದುಃಖ ಪಡ್ಬೇಡ. ಏನು, ನೀ ಸಂತೋಷವಾಗಿರ್ಬೇಕು. ನೀನು ಮಾತ್ರ ಎಲ್ಲ ಹೆಣ್ಮಕ್ಳು ಅಳ್ಕೋತ ಗಂಡನ ಮನೆಗೆ ಹೋದ್ರ ನೀನು ಮಾತ್ರ ನಗನಗುತ್ತಾ ನಿನ್ನ ಗಂಡನ ಮನೆಗೆ ಹೋಗ್ಬೇಕು. ಅದೇ ನನ್ನ ಆಸೆ. ಆಗ್ಲಿ ಅಪ್ಪ. ಆಯ್ತು, ನಾ ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡ್ತೀನಿ. ಜಲ್ದಿ ಬರ್ಬೇಕು, ಹ್ಞೂ. ಲೇಟ್ ಮಾಡಬಾರ್ದು. ಹ್ಞೂ.